ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಪತಿ ಕೋದಂಡರಾಮಸ್ವಾಮಿಯ ಬ್ರಹ್ಮೋತ್ಸವಗಳು ಆರಂಭ. ಧ್ವಜಾರೋಹಣದೊಂದಿಗೆ ಸಕಲ ದೇವತೆಗಳಿಗೆ ಆಹ್ವಾನ. ಮಂಗಳಾದೇವಿ ಜಾತ್ರಾ ಮಹೋತ್ಸವ ಸಂಪನ್ನ. ಮಂಗಳೂರಿನಲ್ಲಿ ಅದ್ದೂರಿಯಾಗಿ ನಡೆದ ರಥೋತ್ಸವ. ಬೆಂಗಳೂರು ಆನೇಕಲ್ ತಾಲೂಕಿನಲ್ಲಿ ಜಾತ್ರಾ ಮಹೋತ್ಸವ. ಲಕ್ಷ್ಮೀನಾರಾಯಣ ಆಂಜನೇಯ ದೇಗುಲಗಳ ಅದ್ದೂರಿ ರಥೋತ್ಸವ. ತಿರುಪತಿಯ ಶ್ರೀ ಕೋದಂಡರಾಮಸ್ವಾಮಿ ಆಲಯದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವಗಳು ಸೋಮವಾರದಂದು ಧ್ವಜಾರೋಹಣದೊಂದಿಗೆ ವೈಭವದಿಂದ ಪ್ರಾರಂಭವಾಯಿತು. ಮಾರ್ಚ್ 28ರವರೆಗೆ ಜರುಗಲಿರುವ ಈ ಉತ್ಸವಗಳಿಗೆ ಟಿಟಿಡಿ ಸಕಲ ಸಿದ್ಧತೆಗಳನ್ನು ಮಾಡಿದೆ. ಮೊದಲಿಗೆ ಸರ್ವಾಲಂಕೃತ ಶ್ರೀ ಸೀತಾರಾಮ ಸಮೇತ ಲಕ್ಷ್ಮಣರ ಉತ್ಸವ ಮೂರ್ತಿಗಳನ್ನು ತಿರುಚಿಯಲ್ಲಿ, ಚಕ್ರತಾಳ್ವಾರರನ್ನು ಪಲ್ಲಕ್ಕಿಯಲ್ಲಿ ಆಸೀನಗೊಳಿಸಿ ಗರುಡಧ್ವಜ ಪಟ ಸಹಿತ ಮಂಗಳವಾದ್ಯಗಳ ನಡುವೆ ಆಲಯದ ಮಾಡಬೀದಿಗಳಲ್ಲಿ ಮೆರವಣಿಗೆಯ ಮೂಲಕ ಧ್ವಜಸ್ತಂಭದ ಬಳಿ ಕರೆತಂದರು. ಬಳಿಕ ವೈದಿಕ ಕಾರ್ಯಕ್ರಮಗಳನ್ನು ಶಾಸ್ತ್ರೋಕ್ತವಾಗಿ ನಿರ್ವಹಿಸಿ ಧ್ವಜಸ್ತಂಭದಲ್ಲಿರುವ ಶ್ರೀ ಗರುಡಾಳ್ವಾರರಿಗೆ ಪರಿಮಳ ದ್ರವ್ಯಗಳಿಂದ ಅಭಿಷೇಕವನ್ನು ನಿರ್ವಹಿಸಿದರು. ನಂತರ ಮಂಗಳವಾದ್ಯಗಳು, ವೇದ ಪಾರಾಯಣದ ನಡುವೆ ಧ್ವಜಪಟವನ್ನು ಆರೋಹಣ ಮಾಡಿ ಸ್ವಾಮಿಯ ಬ್ರಹ್ಮೋತ್ಸವಗಳಿಗೆ ಸಕಲ ದೇವತೆಗಳನ್ನು ಆಹ್ವಾನಿಸಿದರು. ಈ ಕಾರ್ಯಕ್ರಮದಲ್ಲಿ ಟಿಟಿಡಿ ಉಭಯ ಜಿಯರ್ ಸ್ವಾಮಿಗಳು, ಜೆಇಒ ವೀರಬ್ರಹ್ಮಂ, ಇತರ ಅಧಿಕಾರಿಗಳು, ಭಕ್ತರು ಪಾಲ್ಗೊಂಡಿದ್ದರು. ನಂತರ ಉಂಜಲ್ ಮಂಟಪದಲ್ಲಿ ಸ್ವಾಮಿಗೆ ಆಸ್ಥಾನವನ್ನು ನೆರವೇರಿಸಿದರು. ಇನ್ನು ಬ್ರಹ್ಮೋತ್ಸವಗಳ ಅಂಗವಾಗಿ ಸಂಜೆ ಸ್ವಾಮಿಯ ದೊಡ್ಡ ಶೇಷವಾಹನ ಸೇವೆಯು ಜರುಗಿತು. ಮಂಗಳೂರಿನ ಶ್ರೀ ಕ್ಷೇತ್ರ ಮಂಗಳಾದೇವಿಯ ವಾರ್ಷಿಕ ಜಾತ್ರಾ ಮಹೋತ್ಸವವು ಅತ್ಯಂತ ವೈಭವದಿಂದ ರಥೋತ್ಸವದೊಂದಿಗೆ ಸಂಪನ್ನವಾಯಿತು. ಈ ಸಂದರ್ಭದಲ್ಲಿ ದೇವರ ರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ಇದರ ಅಂಗವಾಗಿ ಅಮ್ಮನವರ ಸರ್ವಾಲಂಕೃತ ಉತ್ಸವ ಮೂರ್ತಿಯನ್ನು ರಥದಲ್ಲಿರಿಸಿ ಆರತಿ ಬೆಳಗಿದರು. ವಿವಿಧ ವಾದ್ಯಮೇಳಗಳು, ಹುಲಿವೇಷ ಮೊದಲಾದ ಜಾನಪದ ಕಲಾ ತಂಡಗಳ ಪ್ರದರ್ಶನಗಳ ನಡುವೆ ದೇವಿಯ ರಥೋತ್ಸವವು ವೈಭವದಿಂದ ಸಾಗಿತು.
ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿದ್ದ ಭಕ್ತರು ರಥೋತ್ಸವವನ್ನು ಕಣ್ತುಂಬಿಕೊಂಡರು. ಏಳು ದಿನಗಳ ಕಾಲ ನಡೆದ ಜಾತ್ರಾ ಮಹೋತ್ಸವದಲ್ಲಿ ವಿಶೇಷ ಸೇವೆಗಳು ಹಾಗೂ ಮಹಾಪೂಜೆಯನ್ನು ನಡೆಸಲಾಯಿತು. ವಾರ್ಷಿಕ ಉತ್ಸವದ ಹಿನ್ನೆಲೆಯಲ್ಲಿ ದೇವಿಗೆ ದರ್ಶನ ಬಲಿ, ಶಯನ ಮಹಾಪೂಜೆ, ಅವಭೃತ, ಓಕುಳಿ ಪೂಜೆ ಸೇರಿದಂತೆ ವಿಶೇಷ ಸೇವೆಯನ್ನು ಸಮರ್ಪಿಸಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆನೇಕಲ್ ತಾಲೂಕಿನ ಲಕ್ಷ್ಮೀನಾರಾಯಣಪುರದಲ್ಲಿ ಗ್ರಾಮದ ಜಾತ್ರಾ ಮಹೋತ್ಸವವು ವೈಭವದಿಂದ ಜರುಗಿತು. ಇದರ ಅಂಗವಾಗಿ ಶ್ರೀ ಲಕ್ಷ್ಮೀನಾರಾಯಣ ದೇವಾಲಯದಲ್ಲಿ ಸ್ವಾಮಿ ಅಮ್ಮನವರಿಗೆ ಮತ್ತು ಪರಿವಾರ ದೇವರುಗಳಿಗೆ ವಿಶೇಷ ಅಲಂಕಾರಾದಿ ಪೂಜೆಗಳು ನಡೆದವು. ತಿರುಪತಿಯ ಕಪಿಲತೀರ್ಥಂ ಶ್ರೀ ಕಪಿಲೇಶ್ವರ ಸ್ವಾಮಿ ಆಲಯದಲ್ಲಿ ಮಾಸ ಶಿವರಾತ್ರಿಯ ಅಂಗವಾಗಿ ವಿಶೇಷ ಅಭಿಷೇಕವು ಜರುಗಿತು. ಸ್ವಾಮಿ ಅಮ್ಮನವರನ್ನು ಸ್ನಾನಪೀಠದಲ್ಲಿರಿಸಿ ಫಲಪಂಚಾಮೃತ ಅಭಿಷೇಕವನ್ನು ನೆರವೇರಿಸಿ ಧೂಪ ದೀಪ ನಿವೇದನೆಗಳನ್ನು ಸಲ್ಲಿಸಿದರು. ಬೆಂಗಳೂರಿನ ಯಲಹಂಕದಲ್ಲಿರುವ ಶ್ರೀ ನಗರತೇಶ್ವರ ಸ್ವಾಮಿ ದೇವಾಲಯದಲ್ಲಿ ಸೋಮವಾರದ ವಿಶೇಷ ಪೂಜೆಗಳು ಜರುಗಿದವು. ಇದರ ಅಂಗವಾಗಿ ಶ್ರೀ ನಗರತೇಶ್ವರನಿಗೆ ವಿವಿಧ ಹೂಗಳಿಂದ ಅಲಂಕರಿಸಲಾಗಿತ್ತು. ಹಾಗೆಯೇ ಪುಷ್ಪಗಳಿಂದ ಅರ್ಚನೆ ಮಾಡಿದರು. ತರುವಾಯ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ತದನಂತರ ಉಪಾಲಯದಲ್ಲಿರುವ ಗಣಪತಿ ಹಾಗೂ ಅನ್ನಪೂರ್ಣೇಶ್ವರಿ ಅಮ್ಮನವರನ್ನು ಕೂಡ ಸರ್ವಾಲಂಕಾರಗೊಳಿಸಿ ಅರ್ಚನೆ ಮಾಡಲಾಯಿತು. ಭಕ್ತರು ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀಮದ್ ಭಗವದ್ಗೀತೆ. ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿ ವಾಹಿನಿ ನಮಗಾಗಿ ನಿಮಗಾಗಿ ಪ್ರಸ್ತುತಪಡಿಸುವ ನೂತನ ಕಾರ್ಯಕ್ರಮ ಶ್ರೀಮದ್ ಭಗವದ್ಗೀತಾ ವಾಚನ ಪ್ರವಚನ ಕಾರ್ಯಕ್ರಮ. ಕೃಷ್ಣ ಏನು ಹೇಳ್ತಾನೆ? ನ ಅಹಂ ಜಾತು ನ ಆಸಂ, ನಾನು ಹಿಂದೆ ಇರಲಿಲ್ಲ ಅಂತ ಇಲ್ಲ,
ನೀನು ಇರಲಿಲ್ಲ ಅಂತ ಇಲ್ಲ, ಈ ರಾಜಾಧಿರಾಜರು ಇರಲಿಲ್ಲ ಅಂತ ಇಲ್ಲ. ಈಗಲೂ ನಾವಿದ್ದೇವೆ, ಮುಂದೆಯೂ ಕೂಡ ಇರೋದಿಲ್ಲ ಅಂತ ಇಲ್ಲ. ಶ್ರೀಮದ್ ಭಗವದ್ಗೀತಾ ಪಾರಾಯಣ ಪ್ರತಿದಿನ ಸಂಜೆ 6 ಗಂಟೆಗೆ ಮತ್ತು ಬೆಳಿಗ್ಗೆ 7:30ಕ್ಕೆ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3ರಲ್ಲಿ ವೀಕ್ಷಿಸಿ, ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಬೆಂಗಳೂರಿನ ಮಲ್ಲೇಶ್ವರದಲ್ಲಿ 51ನೇ ವರ್ಷದ ಊರ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಅರಮನೆ ಗುಟ್ಟಹಳ್ಳಿ ಪೈಪ್ಲೈನ್ ರಸ್ತೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಈ ಊರ ಹಬ್ಬ ಆಚರಣೆಯ ನಿಮಿತ್ತ ನವದುರ್ಗಾ ದೇವತೆಗಳ ಉತ್ಸವವನ್ನು ಜರುಗಿಸಲಾಯಿತು. ಸುಮಾರು 100ಕ್ಕೂ ಅಧಿಕ ಹೆಣ್ಣು ಮಕ್ಕಳು ಅಲಂಕೃತ ದೀಪಗಳನ್ನು ಹೊತ್ತು ಮೆರವಣಿಗೆಯಲ್ಲಿ ಸಾಗಿ ಬಂದು ಅಮ್ಮನವರಿಗೆ ಆರತಿ ಬೆಳಗಿದರು. ರಾಯಚೂರಿನ ಶ್ರೀ ಜೋಡು ವೀರಾಂಜನೇಯ ದೇವಸ್ಥಾನದಲ್ಲಿ ಮಂತ್ರಾಲಯ ಮಠಾಧೀಶರಾದ ಶ್ರೀ ಸುಬುಧೇಂದ್ರ ತೀರ್ಥರಿಗೆ ತುಲಾಭಾರ ಸೇವೆ ಜರುಗಿತು. ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಪೀಠಾರೋಹಣ ದಶಮಾನೋತ್ಸವ ಅಂಗವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ರಾಯಚೂರಿನ ಶಿಷ್ಯರಿಂದ ನಡೆದ ಈ ತುಲಾಭಾರದಲ್ಲಿ ಒಟ್ಟು 10 ಪದಾರ್ಥಗಳಿಂದ ಹಾಗೂ ನಾಣ್ಯಗಳಿಂದ ಶ್ರೀಗಳಿಗೆ ತುಲಾಭಾರ ಸೇವೆ ನಡೆಸಲಾಯಿತು. ಅನೇಕ ಮಂದಿ ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗುರುಗಳ ಕೃಪೆಗೆ ಪಾತ್ರರಾದರು. ಸಂದೇಶ ನೀಡಿದರು. ಈಗಾಗಲೇ 3 ದಿನಗಳಿಂದ ಸತತವಾಗಿ ಜ್ಞಾನಯಜ್ಞ, ವೈಶ್ವಾನರ ಯಜ್ಞ, ಅದೇ ರೀತಿಯಾಗಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು, ಹರಿವಾಯು ಗುರುಗಳು, ಮುಖ್ಯವಾಗಿ ನಮ್ಮ ಸ್ವರೂಪೋದ್ಧಾರಕ ಗುರುಗಳು ನಮಗೆ ಅನುಗ್ರಹಿಸಿ ತಮ್ಮ ತಪಸ್ಸನ್ನು ಧಾರೆ ಎರೆದು ಯಾವ ಯೋಗ್ಯತೆಯೂ ಇಲ್ಲದೆ ಇರತಕ್ಕಂತಹ ನಮ್ಮನ್ನ ಈ ಹಂಸನಾಮಕ ಪರಮಾತ್ಮನ ಶ್ರೀಮನ್ ಮಧ್ವಾಚಾರ್ಯರ, ಪದ್ಮನಾಭ ತೀರ್ಥರ, ಜಯತೀರ್ಥ ಗುರು ಸಾರ್ವಭೌಮರ ರಾಘವೇಂದ್ರ ಸ್ವಾಮಿಗಳವರ ದಿವ್ಯ ಭವ್ಯ ಅವಿಚ್ಛಿನ್ನ ಪರಂಪರೆಯಲ್ಲಿ ಕುಳ್ಳಿರಿಸಿ ಪಟ್ಟಾಭಿಷೇಕವನ್ನು ಮಾಡಿ ತಮ್ಮ ಅನುಗ್ರಹದ ಕವಚವನ್ನು ನಮಗೆ ತೊಡಿಸಿ 10 ವರ್ಷಗಳು ಸಂದಿವೆ. ಈ ಒಂದು ಕಾರ್ಯದ ನಿಮಿತ್ತವಾಗಿ ಒಂದು ಉತ್ಸವವನ್ನು ಇಲ್ಲಿ ಆಚರಿಸಬೇಕು ಅಂತ ರಾಯಚೂರು ಮಹಾನಗರದ ಸಮಸ್ತ ಭಕ್ತರು, ಶ್ರೀಮಠದ ಶಿಷ್ಯರು, ಎಲ್ಲರೂ ಆಸ್ತಿಕ ಜನರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ರೂಪಿಸಲಿಕ್ಕೆ ನಮ್ಮಲ್ಲಿ ಕೇಳಿದರು. ನಾವು ಹೇಳಿದ್ವಿ 10 ವರ್ಷಗಳಾಗಿದೆ, 10 ವರ್ಷದ ಸಾಧನೆ ಏನೂ ಆಗಲಿಲ್ಲ ಮತ್ತು ಈ ಉತ್ಸವಾದಿಗಳು ನಮಗೆ ಬೇಡ ಅಂತ ನಾವು ಹೇಳಿದ್ವಿ. ಆಗ ಹೇಳಿದರು, ನಿಮಗೆ ಬೇಡವಾಗಿರ್ಬೋದು, ನಮಗೆ ಬೇಕು ಅಂತ. ಆದ್ದರಿಂದ ನಮಗೆ ಬೇಡವಾದರೂ ಬೇಕಾದರೂ ಭಕ್ತರ ಶಿಷ್ಯರ ಅಭಿಲಾಷೆ ಅಪೇಕ್ಷೆಯನ್ನು ನಾವು ಒಪ್ಪಿಕೊಳ್ಳಿಕ್ಕೇ ಬೇಕು. ಅಹಂ ಭಕ್ತ ಪರಾಧೀನ ಸ್ವತಂತ್ರ ಇವ ದ್ವಿಜ ಅಂತ ಹೇಳಿದಂತೆ ಭಗವಂತನೂ ಕೂಡ ಭಕ್ತರಿಗೋಸ್ಕರವಾಗಿ ಮದುವೆಯನ್ನು ಹೊಳಿಸಿಕೊಂಡ ಅನೇಕ ಅವತಾರಗಳನ್ನು ಸ್ವಭಕ್ತಾಭೀಷ್ಟದಾನಾಯ ಸಮುಪಾತ್ತ ದಶಾಕೃತೆ ಅಂತ. ಅವನಿಗೆ ಯಾವುದೂ ಆಗಬೇಕಾದದ್ದಿಲ್ಲ, ಆದರೂ ಭಕ್ತರಿಗೋಸ್ಕರವಾಗಿ ತಾನು ಎಲ್ಲವನ್ನೂ ಕೂಡ ಒಪ್ಪಿಕೊಂಡ. ಹಾಗೆ ಅಂತಹ ಜಗದೊಡೆಯನಾದಂತಹ ಭಗವಂತನೇ ಭಕ್ತರಿಗೋಸ್ಕರವಾಗಿ ಈಲ್ಡಾದಾಗ, ಒಪ್ಪಿಕೊಂಡಾಗ ನಮ್ಮಂತಹ ಅವರು ಒಪ್ಪಿಕೊಳ್ಳದೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆನೇಕಲ್ ತಾಲೂಕಿನ ದೊಡ್ಡ ನಾಗಮಂಗಲ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಜಾತ್ರಾ ಮಹೋತ್ಸವವು ವಿಜೃಂಭಣೆಯಿಂದ ನಡೆಯಿತು. ಇದರ ಅಂಗವಾಗಿ ಶ್ರೀ ಆಂಜನೇಯ ಸ್ವಾಮಿಗೆ ಬೆಳ್ಳಿಯ ಕವಚ ತೊಡಿಸಿ ಪುಷ್ಪಗಳಿಂದ ಅಲಂಕರಿಸಿದ್ದರು. ನಂತರ ಅರ್ಚನೆ ಸಹಿತ ಮಂಗಳಾರತಿಯನ್ನು ಬೆಳಗಿದರು. ತರುವಾಯ ಬ್ರಹ್ಮರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಗ್ರಾಮದ ಪ್ರಮುಖ ಬೀದಿಯಲ್ಲಿ ಸಾಗಿದ ಈ ರಥೋತ್ಸವದಲ್ಲಿ ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡು ಪುನೀತರಾದರು.
ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯಲ್ಲಿರುವ ಶ್ರೀ ಬ್ರಹ್ಮಚೈತನ್ಯ ಶ್ರೀರಾಮ ಮಂದಿರದಲ್ಲಿ ರುದ್ರ ಪಾರಾಯಣವನ್ನು ಹಮ್ಮಿಕೊಳ್ಳಲಾಗಿತ್ತು. ಕೋಟಿ ರುದ್ರಯಾಗ ಸಮಿತಿಯವರ ವತಿಯಿಂದ ನಡೆದ ಈ ಸಾಮೂಹಿಕ ರುದ್ರ ಪಾರಾಯಣದಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರದ್ಧಾ ಭಕ್ತಿಯಿಂದ ಪಾಲ್ಗೊಂಡಿದ್ದರು. ಈ ವೇಳೆ ಶ್ರೀ ದತ್ತಾತ್ರೇಯ ಸ್ವಾಮಿಗೆ ಅಭಿಷೇಕವನ್ನು ಸಮರ್ಪಿಸಲಾಯಿತು. ಬೆಂಗಳೂರಿನ ಯಲಹಂಕದಲ್ಲಿರುವ ಶ್ರೀ ಕಾಶಿ ವಿಶ್ವನಾಥ ದೇವಾಲಯದಲ್ಲಿ ಸೋಮವಾರದ ಸಂದರ್ಭದಲ್ಲಿ ವಿಶೇಷ ಪೂಜೆಗಳನ್ನು ನಿರ್ವಹಿಸಲಾಯಿತು. ಇದರ ಅಂಗವಾಗಿ ಕಾಶಿ ವಿಶ್ವೇಶ್ವರನಿಗೆ ಬಗೆ ಬಗೆಯ ಹೂವುಗಳಿಂದ ಅಲಂಕರಿಸಲಾಗಿತ್ತು. ತರುವಾಯ ಹೂಗಳಿಂದ ಅರ್ಚನೆ ಮಾಡಿದರು. ತರುವಾಯ ಉಪಾಲಯದಲ್ಲಿರುವ ಗಣಪತಿ ಹಾಗೂ ಅಮ್ಮನವರಿಗೂ ಅಲಂಕರಿಸಲಾಗಿತ್ತು. ನಂತರ ಎಲ್ಲಾ ದೇವರುಗಳಿಗೆ ವಿವಿಧ ಬಗೆಯ ದೀಪಗಳಿಂದ ಮಹಾಮಂಗಳಾರತಿಯನ್ನು ಬೆಳಗಿದರು. ನೆರೆದ ಭಕ್ತರು ದೇವರುಗಳನ್ನು ದರ್ಶಿಸಿ ಕೃತಾರ್ಥರಾದರು. ಹಾಗೆಯೇ ಉಪಾಲಯದಲ್ಲಿರುವ ವೇಣುಗೋಪಾಲ ಸ್ವಾಮಿಗೂ ಅಲಂಕರಿಸಿ ಆರತಿ ಬೆಳಗಿದರು. ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಪಾವನರಾದರು. ಹೊಸೂರು ಬಳಿ ಕೃಷ್ಣಗಿರಿ ಸಮೀಪದ ಜಗದೇವಿ ಗ್ರಾಮದಲ್ಲಿರುವ ಶ್ರೀ ನಂಜುಂಡೇಶ್ವರ ದೇವಸ್ಥಾನದಲ್ಲಿ ಕಲ್ಯಾಣ ಮಹೋತ್ಸವವು ಜರುಗಿತು. ಮಹಾ ಕುಂಭಾಭಿಷೇಕದ ನಂತರ ದೇವಸ್ಥಾನದಲ್ಲಿ 48 ದಿನಗಳ ಕಾಲ ಮಂಡಲ ಪೂಜೆಗಳು ನಡೆದವು. ಈ ಸಂದರ್ಭದಲ್ಲಿ ದೇಗುಲದ ಆವರಣದಲ್ಲಿ ನಂಜುಂಡೇಶ್ವರ ಹಾಗೂ ವಿಶಾಲಾಕ್ಷಿ ಅಮ್ಮನವರಿಗೆ ತಿರು ಕಲ್ಯಾಣ ಮಹೋತ್ಸವವು ಭಕ್ತರ ಸಮ್ಮುಖದಲ್ಲಿ ಸಂಭ್ರಮದಿಂದ ನೆರವೇರಿತು. ಕೋಲಾರ ನಗರದ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ದೇವಾಲಯದಲ್ಲಿ ಸೋಮವಾರದ ವಿಶೇಷ ಪೂಜೆಗಳು ಜರುಗಿತು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ಪರಮೇಶ್ವರನನ್ನು ವಿಶೇಷವಾಗಿ ಅಲಂಕರಿಸಿ ಅಷ್ಟೋತ್ತರ ಸಹಿತ ಮಂಗಳಾರತಿಯನ್ನು ಬೆಳಗಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಉಡುಪಿ ಪೇಜಾವರ ಮಠಾಧೀಶರು ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರನ್ನು ಆದರದಿಂದ ಬರಮಾಡಿಕೊಳ್ಳಲಾಯಿತು. ಬಳಿಕ ರಾಯರ ಬೃಂದಾವನಕ್ಕೆ ಸ್ವಾಮಿಗಳು ಆರತಿ ಬೆಳಗಿದರು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು.
ಬೆಂಗಳೂರು ಶೇಷಾದ್ರಿಪುರಂ ಮುನೇಶ್ವರ ಬ್ಲಾಕ್ ಊರ ಹಬ್ಬದ ನಿಮಿತ್ತ ಗ್ರಾಮ ದೇವತೆಗಳ ಉತ್ಸವವು ಜರುಗಿತು. ಈ ನಿಮಿತ್ತ ಶ್ರೀ ಅಣ್ಣಮ್ಮ ದೇವಿ ಹಾಗೂ ಮಾರಿಯಮ್ಮ ದೇವಿಯರನ್ನು ಅಲಂಕರಿಸಿ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಭಕ್ತಾದಿಗಳು ಪಾಲ್ಗೊಂಡು ಮಾತೆಯ ಅನುಗ್ರಹ ಪಡೆ. ಹೊಸೂರು ಡೆಂಕನಿಕೋಟೆಯಲ್ಲಿರುವ ಸೌಂದರ್ಯವಲ್ಲಿ ಸಮೇತ ಶ್ರೀ ಬೇಟರಾಯ ಸ್ವಾಮಿ ದೇವಾಲಯದಲ್ಲಿ ತಿರುತೇರ್ ಬ್ರಹ್ಮೋತ್ಸವದ ನಿಮಿತ್ತ ಧ್ವಜಾರೋಹಣ ಕಾರ್ಯಕ್ರಮ ಜರುಗಿತು. 100 ವರ್ಷಗಳಷ್ಟು ಹಳೆಯದಾದ ಈ ದೇವಾಲಯದಲ್ಲಿ ಪ್ರತಿ ವರ್ಷ ಬ್ರಹ್ಮೋತ್ಸವಗಳು ವೈಭವದಿಂದ ನಡೆಯುತ್ತದೆ. ಈ ಸಂದರ್ಭದಲ್ಲಿ ವಿವಿಧ ವೈದಿಕ ಕೃತುಗಳು ಆಗಮುಕ್ತವಾಗಿ ನಡೆಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆನೇಕಲ್ ತಾಲೂಕಿನ ಹುಸ್ಕೂರು ಶ್ರೀ ಮದ್ದೂರಮ್ಮ ದೇವಸ್ಥಾನದಲ್ಲಿ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಚಿಕ್ಕದೊಂದು ವಿರಾಮ. ಸೇವಿತ ಶ್ರೀರಾಮ ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ. ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ. ಶ್ರೀ ಕೋದಂಡರಾಮಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ತಿರುಪತಿಯಿಂದ ಪ್ರತ್ಯಕ್ಷ ಪ್ರಸಾರ. ಜಾನಕಿ ಮನೋಹರ ಜ್ಞಾನದಾತ ಕರುಣಾಸಾಗರ ಕೋದಂಡರಾಮ ಪಾಪವ ಕಳೆಯೋಣ. ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ. ಮಾರ್ಚ್ 20ನೇ ತಾರೀಖಿನಿಂದ 28ನೇ ತಾರೀಖಿನವರೆಗೂ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ 3ರಲ್ಲಿ ಶ್ರೀ ಕೋದಂಡ ಚಿಕ್ಕಬಳ್ಳಾಪುರ ಜಿಲ್ಲೆ ಕೈವಾರದ ಶ್ರೀ ಯೋಗಿನಾರಾಯಣ ಮಠದ ನಾದ ಸುಧಾರಸ ಸಾಂಸ್ಕೃತಿಕ ವೇದಿಕೆಯಲ್ಲಿ ವಿದುಷಿ ಪದ್ಮಾ ಮತ್ತು ತಂಡದವರಿಂದ ಸಮೂಹ ಗಾಯನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು.
ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ. Oh